ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಹೋಟೆಲ್ ಮಾಲೀಕರಿಗೂ ತಟ್ಟಿದ ಗ್ಯಾಸ್ನ ಅಭಾವದ ಬಿಸಿ. ಗ್ಯಾಸ್ ಬದಲು ಸೌದೆ ಒಲೆ ಮೊರೆ ಹೋಗೋದಕ್ಕೆ ಮಾಲೀಕರು ನಿರ್ಧರಿಸಿದ್ದಾರೆ. ಫೈನಲಿ ಏನೋ ಒಂದು ಮಾಡಬೇಕಲ್ಲ, ಬೀಗ ಹಾಕೊಂಡು ಕುತ್ಕೊಳ್ತು ಅಂತ ಅಂದರೆ ಲಾಸ್ ಆಗತ್ತೆ. ಅವ್ರಿಗೂ ಕೂಡ ಸ್ಯಾಲ್ರಿ ಮಾಡೋದಿರತ್ತೆ. ಅಲ್ಲಿ ಪಾಪ ದಿನದ್ದು ತಿಂಗಳಿಂದು ಸಂಬಳ ನಂಬ್ಕೊಂಡು ಇರೋರು ಇರ್ತಾರೆ. ಒಂದಿನ ಕ್ಲೋಸ್ ಮಾಡ್ತು ಅಂತಂದರೆ ಅದ್ರ ಹೊಡೆತ ಸುಮಾರಾಗತ್ತೆ. ಸೊ ಓಕೆ, ಇವತ್ತೊಂದಿನ ಗ್ಯಾಸ್ ಸಿಗಲ್ಲ, ಇವತ್ತೊಂದಿನ ಕ್ಲೋಸ್ ಮಾಡೋಣ ಅನ್ನೋದು ಫೈನ್. ಎಷ್ಟು ದಿನ ಅನ್ನೋದು ಗೊತ್ತಿಲ್ವಲ್ಲ, ಅದಕ್ಕೊಂದು ಆಲ್ಟರ್ನೇಟಿವ್ ಆಗಿ ಏನಾದರೂ ಬದಲಿ ವ್ಯವಸ್ಥೆ ಮಾಡ್ಕೋಬೇಕು. ಆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಗ್ಯಾಸ್ನ ಬದಲು ಸೌದೆ ಒಲೆ ಮೊರೆ ಹೋಗ್ತಾ ಇರೋದು ಮಾಲೀಕರು. ಹೆಚ್ಚುವರಿ ಹಣ ಕೊಟ್ಟು ಸಿಲಿಂಡರ್ ಪಡೆಯುವ ಪರಿಸ್ಥಿತಿ ಬಂದಿದೆ. 1 ವಾರದವರೆಗೂ ಗ್ಯಾಸ್ ಸಿಕ್ಕಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಿವಾರ್ಯವಾಗಿ ಗ್ರಾಹಕರ ಮೇಲೆ ಹೊರೆ ಹಾಕಬೇಕಾಗತ್ತೆ. ಸರ್ಕಾರ ಕೂಡಲೇ ಪರ್ಯಾಯ ವ್ಯವಸ್ಥೆನ ಮಾಡಬೇಕು. ಮುಧೋಳದ ಲೋಕಾಪುರದಲ್ಲಿ ಹೋಟೆಲ್ ಮಾಲೀಕರು ಈ ರೀತಿಯಾಗಿ ಆಗ್ರಹಿಸ್ತಾ ಇದ್ದಾರೆ. ಸೊ ಬೀಗ ಅಂತೂ ಹಾಕೋಕ್ಕಾಗಲ್ಲ, ಹೋಟೆಲ್ನ ಕ್ಲೋಸ್ ಮಾಡೋದಕ್ಕಂತೂ ಆಗಲ್ಲ. ಇನ್ನು ಗ್ಯಾಸ್ ರೇಟ್ ಜಾಸ್ತಿ ಆಯಿತು ಅಂತ ನಿಮಗೆ 2 ಇಡ್ಲಿಗೆ 300 ರೂಪಾಯಿ 200 ರೂಪಾಯಿ ಕೇಳೋಕ್ಕಾಗಲ್ಲ, ಬರೋದೇ ಇಲ್ಲ ಗ್ರಾಹಕರು. ಸೊ ಆ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಅನಿವಾರ್ಯ ಪರಿಸ್ಥಿತಿಲಿ ಇನ್ನೇನಾದರೂ ಬದಲಿ ವ್ಯವಸ್ಥೆ ಅಂತಂದರೆ ಅದಕ್ಕೆ ನಮ್ಮದು ಹಳೆ ಕಾಲದ ವ್ಯವಸ್ಥೆ ಇದೆಯಲ್ಲ, ಸೌದೆ ಒಲೆ, ಕಷ್ಟ ಆಗತ್ತೆ. ಬಟ್ ಏನು ಮಾಡ್ತೀರಾ, ಪರಿಸ್ಥಿತಿ ಹೆಂಗಿರುತ್ತೆ ಹಾಗೆ ಎದುರಿಸ್ಬೇಕಾಗತ್ತೆ. ಅದ್ರ ಮೂರೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ, ನೋಡೋಣ ಬನ್ನಿ. ಇರಾನ್ ಇಸ್ರೇಲ್ ಯುದ್ಧದ ನಂತರ ಸಿಲಿಂಡರ್ ಗ್ಯಾಸ್ ಎಫೆಕ್ಟ್ ಆಗಿರುವಂಥದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರದ ಪ್ರತಿಷ್ಠಿತ ಹೋಟೆಲ್ ಆಗಿರ್ತಕ್ಕಂಥ ಶಾಂತಿ ಪ್ರಿಯ ಹೋಟೆಲ್ನಲ್ಲಿರ್ತಕ್ಕಂಥದ್ದು. ನೀವು ನೋಡ್ಬೋದು ದೃಶ್ಯದಲ್ಲಿ. ಈಗಾಗಲೇ ಹೋಟೆಲ್ನಲ್ಲಿ ಸಾಕಷ್ಟು ಒಟ್ಟಿಗೆ ಬಂದಿರತಕ್ಕಂಥ ಜನರು, ಉಪಹಾರ ಸೇವಿಸಲಿಕ್ಕೆ ಸಾಕಷ್ಟು ಜನರು ಕೂಡ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಿಲಿಂಡರ್ ಗ್ಯಾಸ್ ಎಫೆಕ್ಟ್ನಿಂದಾಗಿ ಹೋಟೆಲ್ ಮಾಲೀಕರು ಹೋಟೆಲ್ ಬಂದ್ ಆಗುವಂತಹ ಸಾಧ್ಯತೆ ಕೂಡ ಬಾಗಲಕೋಟೆಯಲ್ಲಿ ಕೂಡ ಇರುವಂಥದ್ದು. ಸದ್ಯ ಇಲ್ಲಿ ಕಿಚನ್ನಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾಗಿ ಇಲ್ಲಿ ಸಾಕಷ್ಟು ಜನರೇನಿದ್ದಾರೆ ಇಲ್ಲಿ ಕಿಚನ್ ಮಾಲೀಕರ ಜೊತೆ ಇಲ್ಲಿಂದ ಕಿಚನ್ ಸಪ್ಲೈ ಆಗಿ ಹೊರಗಡೆ ಸಾರ್ವಜನಿಕರಿಗೆ ಆಗಿರ್ಬೋದು, ಇಲ್ಲಿ ಬಂದಿರತಕ್ಕಂಥ ಹೋಟೆಲ್ಗೆ ಬಂದಿರತಕ್ಕಂಥ ಜನರು ಇಲ್ಲಿ ಉಪಹಾರವನ್ನು ಮಾಡಲಿಕ್ಕೆ ಬರ್ತಾರೆ. ಆದರೆ ಈ ಸದ್ಯದ ಎಫೆಕ್ಟ್ ಅಂದರೆ ಏನು ಯುದ್ಧದ ಒಂದು ಎಫೆಕ್ಟಿಗೆ ಹೋಟೆಲ್ ಮುಚ್ಚುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಸದ್ಯ ಏನು ಸಿಲಿಂಡ್ರ್ ಇಲ್ಲಿ ಬರ್ತಕ್ಕಂಥ ಕಮರ್ಷಿಯಲ್ ಸಿಲಿಂಡರ್ಗಳು ಕೂಡ ಸ್ಟಾಕ್ ಇಲ್ಲ ಅನ್ನುವಂಥದ್ದನ್ನು ಒಂದು ಕಡೆ ಹೇಳ್ತಿರುವಂಥದ್ದು. ಹೀಗಾಗಿ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಸಿಲಿಂಡರ್ ಎಫೆಕ್ಟ್ನಿಂದಾಗಿ ಹೋಟೆಲ್ ಮುಚ್ಚುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯ ಒಂದು ಸದ್ಯದ ಪರಿಸ್ಥಿತಿಯನ್ನು ನೋಡ್ಬೋದು. ಯಾಕಂತಂದರೆ ಇಲ್ಲಿ ಹೋಟೆಲ್ ಮಾಲೀಕರನ್ನು ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂತಂದರೆ ಸಾಕಷ್ಟು ಇಲ್ಲಿ ಈಗಾಗಲೇ ಸಿಲಿಂಡರ್ ಎಫೆಕ್ಟ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಬಂದಿರುವಂಥದ್ದು. ಏನು ಹೇಳ್ತಾರೆ, ನೀವು ಎಷ್ಟು ಸಿಲಿಂಡರ್ ಬಳಸ್ತಾ ಇದ್ದೀರಿ? ಸರ್, ನಮಗೆ ಮೊದಲನೇದಾಗಿ ಎಲ್ರಿಗೂ ಗ್ರಾಹಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಾರ್ವಜನಿಕರು ನನ್ನ ನಮಸ್ಕಾರಗಳು. ನಮ್ಮದು ಲೋಕಾಪುರದಲ್ಲಿ ಶಾಂತಿ ಗ್ರ್ಯಾಂಡ್ ಅಂತ ಹೋಟೆಲ್ ಸರ್. ನಮಗೆ ಸರಿಸುಮಾರು ಪ್ರತಿದಿನ ಕಮರ್ಷಿಯಲ್ ಸಿಲಿಂಡ್ರು ನಮ್ಮಲ್ಲಿ 2 ಹೋಟೆಲ್ ಇರೋದ್ರಿಂದ ಕನಿಷ್ಠ 5 ಸಿಲಿಂಡರ್ ಬೇಕೇ ಬೇಕು ಸರ್. ನಮಗೆ ಪ್ರತಿದಿನ 5 ಸಿಲಿಂಡರ್ ಬೇಕು. ಈಗ ಮೊನ್ನೆ 5ನೇ ತಾರೀಕಿಗೆ ನಮಗೆ ಲಾಸ್ಟ್ ಡೆಲಿವರಿ ಕೊಟ್ಟಿದ್ದಾರೆ ಸರ್. 5ನೇ ತಾರೀಕಿನ ನಂತರ ನಮಗೆ ಡೆಲಿವರಿ ಸಿಗ್ತಾ ಇಲ್ಲ. ಆದರೆ ನಮಗೊಂದು ಮುನ್ಸೂಚನೆ ಕೊಟ್ಟಿದ್ರು ಅವರು, 5ನೇ ತಾರೀಕಿಗೆ ಬರುವಂಥ ದಿನದಲ್ಲಿ ನಿಮಗೆ ಕಮರ್ಷಿಯಲ್ ಸಿಲಿಂಡರ್ದ ಅಭಾವ ಆಗ್ತದೆ, ನಿಮ್ಗೆ ಸಾಧ್ಯ ಆದರೆ ಒಂದು 20ರಿಂದ 30 ಸಿಲಿಂಡ್ರನ್ನು ನೀವು ಸ್ಟಾಕ್ ಮಾಡ್ಕೊಳ್ಳಿ, ನಮ್ಮ ಕಡೆ ಇದು ಲಾಸ್ಟ್ ಲೋಡ್ ಇರೋದು ಅಂತ ನಮಗೊಂದು ಮಾಹಿತಿ ಹೇಳಿದ್ರಿಂದ ನಾವೊಂದು ಆವಾಗ ಒಂದು 25ರಿಂದ 30 ಸಿಲಿಂಡ್ರನ್ನ ಸ್ಟಾಕ್ ಮಾಡ್ಕೊಂಡಿದ್ವಿ. ಅದು ಇವತ್ತಿನ ತನಕ ಬಂತು ಸರ್. ಇವತ್ತು ಮ್ಯಾಕ್ಸಿಮಮ್ ನಾಳೆ ಒಂದಿನ ಬರ್ಬೋದು. ಸೊ ಆ ಕಾರಣಕ್ಕೆ ನಾವು ನಾಳೆಯಿಂದ ಅನಿವಾರ್ಯ ಕಾರಣಕ್ಕೆ ಅಲ್ಟರ್ನೇಟ್ ಆಗಿ ಪರಿಸ್ಥಿತಿಯಲ್ಲಿ ಗ್ಯಾಸ್ ಮಾಲೀಕರು ಹೋಗಿ ಭೇಟಿಯಾಗುವಂಥದ್ದಾಗಿರ್ಬೋದು. ಈಗ ನೀವು ಎಷ್ಟು ಸ್ಟಾಕ್ ಇಟ್ಕೊಂಡಿದ್ರಿ, ಎಷ್ಟು ಇನ್ನು ಬಾಕಿ ಉಳಿದಿರುವಂಥದ್ದು? ಸರ್, ಇಲ್ಲ, ನಾವು ಆಲ್ಮೋಸ್ಟ್ ಈಗ 4-5 ದಿನದಿಂದ ಪ್ರತಿದಿನ ಬೆಳಿಗ್ಗೆ ನಾವು ಗ್ಯಾಸ್ ಏಜೆನ್ಸಿಯವರಿಗೆ ಹೋಗಿ ಮಾತಾಡಿ ಸರ್ ಇವತ್ತು ಸ್ಟಾಕ್ ಬರ್ತದೆ, ನಾಳೆ ಸ್ಟಾಕ್ ಬರ್ತದೆ ಅಂತ ಪ್ರತಿದಿನ ಹೋಗಿ ಅವ್ರನ್ನ ಕೇಳ್ತಾ ಇದ್ದೀವಿ. ಈಗ ನೀವು ಬರೋದಕ್ಕಿಂತ ಮುಂಚೆ ನಾನು ಅಲ್ಲಿಂದನೇ ಬಂದಿದ್ದು ಸರ್. ಒಂದು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಅಟ್ಲೀಸ್ಟ್ ನಮಗೆ ಇವತ್ತಿಲ್ಲ ನಾಳೆ ಆದರೂ ಕನಿಷ್ಠ ನಮಗೊಂದು 10 ಗ್ಯಾಸ್ ಆದರೂ ನಮಗೆ ಕೊಡಿ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಬಟ್ ಅವ್ರು ಏನು ಹೇಳಿದ್ರು, ಇಲ್ಲ ಕನಿಷ್ಠ 1 ವಾರ 15 ದಿನ ಆಗ್ಬೋದು ಲೋಡ್ ಬರಲಿಕ್ಕೆ, ನೀವೇನಾದರೂ ಆಲ್ಟರ್ನೇಟ್ ಒಂದು ದಾರಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಆ ಕಾರಣಕ್ಕೆ ಈಗ ನಾವು 5ನೇ ತಾರೀಕು ಏನು ಸಿಲಿಂಡರ್ ಹಾಕ್ಕೊಂಡಿದ್ದೀವಿ, 25ರಿಂದ 30 ಸಿಲಿಂಡರ್ನ ಸ್ಟಾಕ್ ಮಾಡ್ಕೊಂಡಿದ್ದೀವಿ. ಅದು ಆಲ್ಮೋಸ್ಟ್ ಇವತ್ತು ಇಲ್ಲ ನಾಳೆ ಆಲ್ಮೋಸ್ಟ್ ನಮ್ಗೆ ಮುಗಿತದೆ ಸರ್. ಅದಾದಮೇಲೆ ಹೋಟೆಲ್ ಬಂದ್ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂತಂದರೆ ಸಾಕಷ್ಟು ನಿಮಗೆ ಸಾರ್ವಜನಿಕರಿಗೆ ಹೆಚ್ಚು ಹೊರೆ ಆಗೋದು ಒಂದು ಕಡೆ. ನಿಮಗೆ ಸಿಲಿಂಡರ್ ಗ್ಯಾಸ್ ಬೆಲೆ ಎಷ್ಟಾಗಿದೆ, ಈ ಸದ್ಯದ ಪರಿಸ್ಥಿತಿಯೊಳಗೆ ಗ್ಯಾಸ್ ಬೆಲೆ ಎಷ್ಟು ಹೇಳ್ತಾ ಇದ್ದಾರೆ ಸರ್? ಈಗ ನಮಗೆ ಅನಿವಾರ್ಯವಾಗಿ ನಾವು ಯಾವುದೇ ಕಾರಣಕ್ಕೂ ಹೋಟೆಲ್ ಕ್ಲೋಸ್ ಮಾಡಬೇಕು ಅನ್ನೋದು ನಮ್ಗೆ ಆ ಥರ ಮೈಂಡ್ ಸೆಟ್ ಇಲ್ಲ ಸರ್. ಯಾವ ಕಾರಣಕ್ಕಂತಂದರೆ
ಈ ಕೊರೋನಾ ಮಹಾಮಾರಿಯಿಂದ ನಾವು ಸಾಕಷ್ಟು ನಮ್ಮ ಹೋಟೆಲ್ ಉದ್ಯಮ ಹೊಡೆತ ತಿಂದಿದೆ ಸರ್. ಅವಾಗೆಲ್ಲ ನಾವು 2 3 ಪೀರಿಯಡ್ 6 ತಿಂಗಳು 8 ತಿಂಗಳು ಹೋಟ್ಲ್ ಬಂದ್ ಮಾಡಿ ನಮ್ಮ ಜೊತೆ ಇರೋ ಲೇಬರಿಗೆಲ್ಲ ಕೈಯಿಂದ ಸಂಬಳನ ಕೊಟ್ಟು ಸಾಕಷ್ಟು ನಷ್ಟ ಅನುಭವಿಸಿದ್ವಿ ಸರ್. ಆ ಕಾರಣಕ್ಕೆ ಈ ಸಲ ಎಷ್ಟೇ ಕಷ್ಟ ಆದ್ರೂ ಅದಕ್ಕೇನಾದರೂ ಒಂದು ಬೇರೆ ದಾರಿ ಅಂದರೆ ಆಲ್ಟರ್ನೇಟಿವ್ ಕಟ್ಟಿಗೆ ಒಲೆ ಆ ಥರದ್ದು ಏನಾದರೂ ಸ್ಟಾರ್ಟ್ ಮಾಡಿ ಅಟ್ಲೀಸ್ಟ್ ನಮ್ಮ ಹತ್ರ ಎಲ್ಲ ಫುಡ್ ಕೊಡ್ಲಿಕ್ಕೆ ಆಗಿಲ್ಲ ಅಂದರೂ ಗ್ರಾಹಕರಿಗೆ ಬಲ್ಕ್ ಐಟಮ್ ಈ ನಾರ್ತ್ ಚೈನೀಸ್ ಆ ಥರದ್ದು ಫುಡ್ಡನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸೌತ್ ಇಂಡಿಯನ್ ಈ ಸಾಂಬಾರು ಕುರ್ಮ ಇದನ್ನೆಲ್ಲ ಕಟ್ಟಿಗೆ ಒಲೆಯಲ್ಲಿ ಪ್ರಿಪರೇಷನ್ ಮಾಡಿಕೊಂಡು ನಮ್ಮ ಗ್ರಾಹಕರಿಗೆ ಆದಷ್ಟು ಅಟ್ಲೀಸ್ಟ್ ಒಂದು 50% ನಮ್ಮಲ್ಲಿ ಏನು ತಿಂಡಿ ಇದೆ ಅದನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಸರ್. ಅಂದರೆ ನೀವು ಸೌದಿ ಒಲೆ ಮೊರೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು ಅನಿವಾರ್ಯ. ಈಗ ಸೌದಿ ಒಲೆಗೆ ನಾವು ಮೊರೆ ಹೋಗಲೇಬೇಕು. ಇನ್ನೊಂದು ನಮಗೆ ಏನು ಭಯ ಅಂದರೆ ಸರ್, ಈ ಗ್ಯಾಸ್ ಇಲ್ಲ ಅನ್ನೋದು ಈ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಆಗೋದ್ರಿಂದ ಈ ಕಳಸಂತೆಯಲ್ಲಿ ಏನಾದರೂ ಈ ಗ್ಯಾಸನ್ನು ದುಬಾರಿ ರೇಟಲ್ಲಿ ಅಂದರೆ ನಮಗೀಗ 1947 ರೂಪಾಯಿಗೆ ಪರ್ ಸಿಲಿಂಡರ್ ಬರ್ತಾಯಿದೆ ಸರ್. ಮೊನ್ನೆ 5ನೇ ತಾರೀಕಿಗೆ ನಮಗೆ ಡೆಲಿವರಿ ಮಾಡಿದ್ದು. ಸೊ ಇನ್ನು ಬರ್ತಾ ಸಿಲಿಂಡರ್ ಬೆಲೆ 3,500 4,000ಕ್ಕೆ ಹೋಗ್ತದೆ ಅಂತಾರೆ ಸರ್. ಆ ಮಟ್ಟಕ್ಕೆ ಏನಾದರೂ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ರೆ ಅಂದರೆ ಅನಿವಾರ್ಯವಾಗಿ ನಾವು ಸ್ವಲ್ಪ ನಮ್ಮ ತಿಂಡಿ ಮೇಲಿನ ರೇಟನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಅದು ನಮ್ಮ ಗ್ರಾಹಕರಿಗೆ ಸ್ವಲ್ಪ ಹೊರೆ ಆಗ್ಬೋದೇನೋ, ನಮ್ಮ ಹೋಟೆಲ್ ಉದ್ಯಮ ಸ್ವಲ್ಪ ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ಕಷ್ಟ ಅನುಭವಿಸ್ತದೆ ಅಂತ ನನ್ನ ಅನಿಸಿಕೆ ಸರ್. ಇದು ಹೋಟೆಲ್ ಮಾಲೀಕರು ಹೇಳ್ತಿರುವಂಥದ್ದು. ನಾವು ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಇಲ್ಲಿ ಸಿಲಿಂಡರ್ ಸ್ಟಾಕ್ ಇಲ್ಲ, ಇನ್ನೂ 1 ವಾರಗಳ ಕಾಲ ನಮಗೆ ಸಿಲಿಂಡರ್ ಬರೋದಿಲ್ಲ ಅನ್ನುವಂಥದ್ದು ಒಂದು ಕಡೆ ಆಗಿರುವಂಥದ್ದು. ಪ್ರಮುಖವಾಗಿ ಈಗ ನಾವು ಅನಿವಾರ್ಯವಾಗಿ ನಾವು ಹೋಟೆಲನ್ನು ಬಂದ್ ಮಾಡಲಿಕ್ಕೆ ಆಗಲ್ಲ, ನಾವು ಅನಿವಾರ್ಯವಾಗಿ ಬೇರೆ ಒಂದು ಅಲ್ಟ್ರಾ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಹೇಳ್ತಿರುವಂಥದ್ದು. ಈಗ ಪ್ರಮುಖವಾಗಿ ಸೌದಿ ಒಲೆಗೆ ಮೊರೆ ಹೋಗುವಂಥ ಸಾಧ್ಯತೆ ಆ ಹೋಟೆಲ್ ಮಾಲೀಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿರುವಂಥದ್ದು. ಇದು ಬಾಗಲಕೋಟೆಯಿಂದ ಗುರು ಹಿರೇಮ, TV5 ಕನ್ನಡ.